ಸರ್ ನಮಸ್ತೆ ಸರ್. ನಮಸ್ತೆ. ಎಸ್, ಧನ್ಯವಾದ ಸರ್. ಸರ್, ಮೊದಲನೇದಾಗಿ ರಾಜ್ಯ ಸರ್ಕಾರ ಹೊಸ ಆದೇಶದ ಬಾಣವನ್ನ ಬಿಟ್ಟಿದೆ ಸರ್. ಶಾಲಾ ಕಾಲೇಜುಗಳಲ್ಲಿ ಇನ್ನು ಮುಂದೆ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸರ್. ಮತ್ತೊಂದು ಕಡೆ ಕೇಸರಿ ಶಾಲ್ಗೆ ಅವಕಾಶ ಇಲ್ಲ ಸರ್. ಈಗ ಒಂದು ಬಿಜೆಪಿ ಸರ್ಕಾರ ಇದ್ದಂತ ಸಮಯದಲ್ಲಿ 22ರಲ್ಲಿ ಒಂದು ಅಧಿಸೂಚನೆ ಹೊರಡಿಸಿ ಅಲ್ಲಿಯ ಶಾಲಾ ಆಡಳಿತ ಮಂಡಳಿಯವರಿಗೆ ಒಂದು ಹಕ್ಕನ್ನು ಕೊಟ್ಟು, ಅಧಿಕಾರ ಕೊಟ್ಟು, ಸಮಾನತೆ ಏಕತೆ ದೃಷ್ಟಿಯಿಂದಲೇ ಒಂದು ಸಮವಸ್ತ್ರ ಆಗಬೇಕು ಅಂತನ್ನುವಂಥದ್ದು ಹೇಳಿತ್ತು. ಅದನ್ನ ಇವರು ರದ್ದುಪಡಿಸಿದ್ದಾರೆ. ಅಂದ್ರೆ ಹಿಂದೆ 30-40 ವರ್ಷದ ಹಿಂದೆನೆ ಕಾಂಗ್ರೆಸ್ ಸರ್ಕಾರನೇ ಸಮವಸ್ತ್ರ ಅನ್ನುವಂತಹದ್ದು ಡಿಕ್ಲೇರ್ ಮಾಡಿ ಇಡೀ ದೇಶದಲ್ಲಿ ಶಾಲಾ ಕಾಲೇಜುಗಳಿಗೆ ಅದನ್ನ ಅಧಿಸೂಚನೆ ಹೊರಡಿಸಿದ್ರು. ಸಮವಸ್ತ್ರ ಅಂದ್ರೆ ಸಮಾನತೆ ಅಂತ, ಏಕತೆ ಅಂತ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದೇ ರೀತಿಯ ಭೇದ ಭಾವ ಇರಬಾರ್ದು, ಮೇಲು ಕೀಳು ಇರಬಾರ್ದು, ಇನ್ನು ಶ್ರೀಮಂತರು ಬಡವರು ಅನ್ನುವಂಥದ್ದು ಇರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ, ಸಮಾನತೆ ದೃಷ್ಟಿಯಿಂದ ಮಕ್ಕಳಲ್ಲಿ ಏಕತೆಯ ನಿರ್ಮಾಣದ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದಲೇ ಸಮವಸ್ತ್ರ ಅನ್ನುವಂಥ ಶಬ್ದದಿಂದ ತಂದಿದ್ರು. ಅದನ್ನ ಧಿಕ್ಕರಿಸಿ, ಅದನ್ನು ಉಲ್ಲಂಘನೆ ಮಾಡಿ ಇವತ್ತು ಮುಸ್ಲಿಂ ತುಷ್ಟೀಕರಣದ ದೃಷ್ಟಿಯಿಂದ ಹಿಜಾಬ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಹೇಳೋದು, ಹಿಜಾಬ್ ಹಾಕೊಂಡ ತಕ್ಷಣನೇ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ, ಭೇದ ನಿರ್ಮಾಣ ಆಗತ್ತೆ, ಒಡಕ ನಿರ್ಮಾಣ ಆಗತ್ತೆ. ಇವತ್ತು ಇವರು ಹಿಜಾಬಿಗೆ ಬೇಡಿಕೆಯನ್ನು ಇಟ್ಟು ಅವರು ಕೋರ್ಟಿಗೆ ಹೋಗಿದ್ರು, ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಅದನ್ನು ರಿಜೆಕ್ಟ್ ಮಾಡಿದೆ. ಅದನ್ನೇ ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟಿನ ಜಡ್ಜ್ಮೆಂಟ್ ಅನ್ನ ಎತ್ತಿ ಹಿಡಿದಿದೆ. ಸೊ ಇಂಥ ಸಂದರ್ಭದಲ್ಲಿ ಮುಸ್ಲಿಂ ತುಷ್ಟೀಕರಣ ಏಕೈಕ ಕಾರಣದಿಂದ ಮಕ್ಕಳಲ್ಲಿ ವಿಷಬೀಜ, ಮಕ್ಕಳಲ್ಲಿ ಒಡಕನ್ನ ನಿರ್ಮಾಣ ಮಾಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರವನ್ನ ಖಂಡಿಸ್ತಾ ಇದ್ದೀನಿ. ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಮುಸ್ಲಿಂ ಕಾಂಗ್ರೆಸ್ ಅಂತನ್ನುವಂತಹದ್ದು ನಿರ್ಮಾಣ ಆಗ್ತಾ ಇರುವಂತಹದ್ದು ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೇನೆ. ಸರ್, ಮತ್ತೊಂದು ಕಡೆ ಜನಿವಾರ, ಪೇಟ, ಟರ್ಬನ್, ರುದ್ರಾಕ್ಷಿ ಧರಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಕೇಸರಿ ಶಾಲ್ ಧರಿಸೋದಕ್ಕೆ ಅವಕಾಶ ಇಲ್ಲ ಸರ್, ನಿಷೇಧ ಹೇರಿದೆ. ಕೇಸರಿ ಶಾಲ್ ಹಾಕೊಳಕ್ ಬರೋದೇ ಇಲ್ಲ, ಸಾಂಪ್ರದಾಯಿಕ ಅಲ್ಲ ಅಂತನ್ನುವಂಥದ್ದು ಹೇಳಿದ್ದಾರೆ. ಈಗ ಹಿಜಾಬ್ ಕೂಡ ಸಾಂಪ್ರದಾಯಿಕ ಅಲ್ಲ ಅದು. ಈಗ ಹೈಕೋರ್ಟ್ ನಲ್ಲಿ ಕುರಾನ್ ಅಧ್ಯಯನ ಮಾಡಿದ್ರು, ಶರಿಯಾ ಕಾನೂನುಗಳನ್ನು ಅಧ್ಯಯನ ಮಾಡಿದಾಗ ಅದರಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಎಲ್ಲೂ ಉಲ್ಲೇಖ ಇಲ್ಲದ ಸಂದರ್ಭದ ಸಾಂಪ್ರದಾಯಿಕ ಹೇಗಾಗತ್ತೆ? ಇದು ಹಿಜಾಬ್ ಹೆಂಗಾಗತ್ತೆ? ಇನ್ನು ನಮ್ಮ ಕೇಸರಿ ಶಾಲೆ ಉಲ್ಲೇಖ ಇಲ್ಲ, ಇನ್ನು ಜನವಾರ, ಶಿವದಾರ ಅಥವಾ ರುದ್ರಾಕ್ಷಿ ಇದನ್ನ ಹಾಕೋಬಹುದು ಅಂತ ಅನ್ನೋದು ಸರ್ಕಾರ ನೀವ್ಯಾರ್ರಿ ಹೇಳೋದು? ನಿಮಗೇನು ಸಂಬಂಧ? ಇದು ಸಂಪ್ರದಾಯ ನಮ್ದು, ಮತ್ತು ಇದು ಒಳಗಡೆ ಇರುತ್ತೆ. ನೀವು ಕಾಣುವಂತದ್ದು ಏನೆಲ್ಲ ಇಲ್ಲಿ ಕಾಣುವಂತದ್ದು ಹಿಜಾಬ್ ಮಾತ್ರ ಎದ್ದು ಕಾಣಿಸುತ್ತೆ. ಇನ್ನು ಟರ್ಬನ್ನು, ಪೇಟಾದ್ದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಟರ್ಬನ್, ಪೇಟ ಇಲ್ಲ. ಎಲ್ಲೋ 1-2 ಸಿಖ್ರು ಇದ್ದ ಇಲ್ಲಿ ಹಾಕೋಬಹುದು, ಆದ್ರೆ ಪಂಜಾಬ್ದಲ್ಲಿದೆ ಅದು. ಇಲ್ಲಿ ಆ ನಿಯಮವನ್ನು ಇಲ್ಲಾಕ್ ತಗೊಂಡ್ಬರ್ತಾರೆ ಅದನ್ನ. ಈ ರೀತಿಯ ಮುಸ್ಲಿಂ ತುಷ್ಟೀಕರಣನೇ ಬೇಕು ವಿನಃ ಇವರು ವಿದ್ಯಾರ್ಥಿಗಳಲ್ಲಿ ಸಮಾನತೆ, ಏಕತೆ, ಅವರಲ್ಲಿ ಒಂದು ಭಾರತೀಯತೆ ನಿರ್ಮಾಣ ಮಾಡುವಂತದ್ದು ಬೇಕಾಗಿಲ್ಲ ಅಂತನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರದ ನೀತಿ ಆಗಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸರ್, ಮತ್ತೊಂದು ಕಡೆ ಸಚಿವರು ಸ್ಪಷ್ಟನೆ ಕೊಡ್ತಾರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ, ಹಿಜಾಬು ಅವರ ಧಾರ್ಮಿಕ ವಸ್ತ್ರ ಆಗಿದೆ, ಅದಕ್ಕೋಸ್ಕರ ಅವಕಾಶ ಕೊಡ್ತಿದೀವಿ ಅಂತ. ಅಲ್ಲ, ಅದನ್ನೇ ಹೇಳಿದಲ್ಲ ನಾನು. ಅವರು 5 ಜನ ಮುಸ್ಲಿಂ ವಿದ್ಯಾರ್ಥಿನಿಯರು, ಕಾಲೇಜ್ ವಿದ್ಯಾರ್ಥಿನಿಯರು ಹೈಕೋರ್ಟ್ಗೆ ಅಪೀಲ್ ಮಾಡಿದ್ರು. ಉಡುಪಿಯ 5 ಜನ ಮುಸ್ಲಿಂ ವಿದ್ಯಾರ್ಥಿನಿಯರು ಮಾಡಿದಾಗ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಇಲ್ಲ, ಆ ಶಾಲಾ ಕಾಲೇಜಿನ ಏನು ನಿಯಮ ಇದೆ, ಸಮಾನತೆ ಸಮವಸ್ತ್ರದ ನಿಯಮ ಇದೆ, ಅದನ್ನು ಪಾಲಿಸಬೇಕು ಅಂತ ಅನ್ನೋಂಥದ್ದು ಹೇಳಿದೆ. ಅದರ ವಿರುದ್ಧ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟಿನ ಜಜ್ಮೆಂಟ್ ಅನ್ನ ಎತ್ತಿ ಹಿಡಿದಿದೆ, ಅಂದ್ರೆ ಸರಿ ಇದೆ ಅಂತ ಹೇಳಿದೆ. ಇನ್ನು ಮತ್ತೆ ಇವರೇನು ಹೊಸದು, ಈ ಮಧು ಬಂಗಾರಪ್ಪ ಶಿಕ್ಷಣ ಮಂತ್ರಿ ಹೊಸದೇನು ಸೃಷ್ಟಿ ಮಾಡೋದು? ಇವ್ರದ್ದು ಕುರಾನ್ ಏನಾದ್ರು, ಮಧು ಬಂಗಾರಪ್ಪ ಅವ್ರ ಕುರಾನ್ ಏನಾದ್ರು ಬೇರೆ ಇದೆಯಾ? ಕುರಾನ್ ಒಂದೇ ಇರೋದು. ಸೊ ಇವ್ರು ಹೇಳಿದ ತಕ್ಷಣ ಇನ್ನು ಸಂಪ್ರದಾಯಕ್ಕೆ ಆಗುವುದಿಲ್ಲ. ಇವತ್ತು ಬೇಕಾದಷ್ಟು ಜನ ನಟ ನಟಿಯರಿದ್ದಾರೆ, ಸಾನಿಯಾ ಮಿರ್ಜಾ ಇದಾರೆ, ಅವಳೇನು ಹಿಜಾಬ್ ಹಾಕೊಳ್ತಾರ? ಅವ್ರೆಲ್ಲ ಇವ್ರ ಸಂಪ್ರದಾಯ ಇತ್ತಂದ್ರೆ ಎಲ್ಲರೂ ಹಾಕೋಬೇಕಾಗಿತ್ತಲ್ಲ.
ಎಷ್ಟು ಜನ ಬೇಕು ಇವರಿಗೆ ಹಿಜಾಬ್ ಹಾಕೊಳ್ಳದೆ ಓಡಾಡ್ತಾ ಇರುವಂತದ್ದು, ಕಾಲೇಜುಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಹೋಗ್ತಾ ಇರುವಂತದ್ದು? ಇವ್ರು ಹೇಳಿದ ಮೇಲೆ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇರೋದು. ಇದು ವಿಷಬೀಜ ಬಿತ್ತುತ್ತಾ ಇದ್ದಾರೆ, ಒಡಕನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮುಂದಿನ ಆ ದಿನಗಳಲ್ಲಿ ವಿದ್ಯಾರ್ಥಿನಿಯರಲ್ಲಿ ಕೆಟ್ಟದ ಬಿಂಬಿಸುವಂತ ಪ್ರಕ್ರಿಯೆ ನಡೀತಾ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಒಂದ್ ಕಡೆ ಇದಾದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರುತ್ತೆ ಸರ್? ಇದೆಲ್ಲ ಜಾರಿ ಆದಾಗ ಒಂದು ಕಾನೂನಾತ್ಮಕವಾಗಿ ತಪ್ಪು ಕೋರ್ಟ್ ಹೇಳಿದೆ, ಮತ್ತೊಂದು ಕಡೆ ಈಗ ಹೋರಾಟಗಳು ಹೇಗಿರುತ್ತೆ ಸರ್? ನೋಡಿ, ನಾವಂತೂ ನಿಶ್ಚಯ ಮಾಡಿದೀವಿ, ನಾಳೆನೆ ಎಲ್ಲಾ ಜಿಲ್ಲಾಧಿಕಾರಿಗಳ ಎದುರುಗಡೆಗೆ ಈ ಅಧಿಸೂಚನೆಯನ್ನ ಹರಿದು ಹಾಕಿ ಪ್ರತಿಭಟನೆ ಮಾಡುವಂತದ್ದು ನಿರ್ಧಾರ ಮಾಡಿದೀವಿ. ಎರಡನೇದು, ಅಡ್ವೊಕೇಟ್ ಜೊತೆಗೆ ಚರ್ಚೆ ಮಾಡಿ PIL ಇನ್ನೊಮ್ಮೆ PIL ಹಾಕಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ನ ಉಲ್ಲಂಘನೆ ಆಗ್ತಾ ಇದೆ, ಇದು ಕಂಟೆಂಪ್ಟ್ ಆಗತ್ತೆ, ಇದನ್ನು ಕೂಡಲೇ ಅಧಿಸೂಚನೆಯ ಸರ್ಕಾರ ಹೊರಡಿಸಿದ ಅಧಿಸೂಚನೆ ರದ್ದುಗೊಳಿಸಬೇಕು ಅಂತನ್ನುವಂಥದ್ದು ನಾವು ಕೋರ್ಟ್ಗೆ ಹೋಗುವಂತದ್ದು ಕೂಡ ವಿಚಾರವನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಧನ್ಯವಾದ.